ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಏಪ್ರಿಲ್ 5ನೇ ತಾರೀಕು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಸಿಎಸ್ಕೆ ಮತ್ತು ನಮ್ಮ RCB ನಡುವೆ ಬಿಗ್ ಹೈವೋಲ್ಟೇಜ್ ಪಂದ್ಯ ಆದ್ರೆ ಇದೆ. ಇನ್ನು ಈ ಪಂದ್ಯಕ್ಕಾಗಿ ನಮ್ಮ RCB ತಂಡದ ಪ್ಲೇಯಿಂಗ್ 11 ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ, ಯಾವೆಲ್ಲ ಪ್ಲೇಯರ್ಸ್ ಹೊರಗುಳಿಯಬಹುದು ಮತ್ತು ಏಜಲ್ ವುಡ್ ಆಡ್ತಾರ ಇಲ್ವಂತ ಎಲ್ಲ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮನೆಯ ಅಂಗಳದಲ್ಲಿ ನಮ್ಮ RCB ತಂಡ CSK ತಂಡವನ್ನು ಸೋಲಿಸುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಪಂದ್ಯದಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಬಾದ್ಶಾ, ಬೆಂಗಳೂರಿನ ಬಾದ್ಶಾ ಆಗಿರುವಂತ ವಿರಾಟ್ ಕೊಹ್ಲಿ ಎಷ್ಟರನ್ನು ಹೊಡಿತಾರೆ ಅಂತಾನು ಕೂಡ ಕಮೆಂಟ್ ಮಾಡಿ. ಈ ವರ್ಷದ IPL ಸ್ಟಾರ್ಟ್ ಆಗಿ 3-4 ದಿನನೇ ಕಳೀತಾ ಬಂತು. ಒಂದೊಂದು ತಂಡ 2 ಪಂದ್ಯಗಳನ್ನು ಕೂಡ ಆಡಿದೆ. ಇದೀಗ ನಮ್ಮ RCB ತಂಡ CSK ವಿರುದ್ಧ 2ನೇ ಪಂದ್ಯ ಆದ್ರೆ ಆಡಲಿದೆ. ಮೊದಲನೇ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆದ್ದಿದೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಈ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್. CSK ಅಂತ ಬಂದಾಗ ಬದ್ಧ ವೈರಿಗಳು, ಆ ಕಾರಣದಿಂದಾಗಿ CSK ವಿರುದ್ಧ ನಾವು ಗೆಲ್ಲಲೇಬೇಕು. ಇನ್ನು ಈ ಪಂದ್ಯ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ನಮ್ಮ ಮನೆ ಅಂಗಳ ಆಗಿರುವಂತ ಚಿನ್ನಸ್ವಾಮಿ ಮೈದಾನದಲ್ಲಿ ಆದ್ರೆ ನಡೆಯಲಿದೆ. ಆ ಕಾರಣದಿಂದಾಗಿ ನಮ್ಮ ಹುಡುಗರಿಗಂತೂ ಮತ್ತು ನಮ್ಮ ಎಲ್ಲ RCB ಅಭಿಮಾನಿಗಳಿಗೆ ಹಬ್ಬ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಈ ಪಂದ್ಯ ನೋಡಲು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಈ ಪಂದ್ಯಕ್ಕಾಗಿ ಯಾವ ತಂಡ ನಮ್ಮ RCB ತಂಡ ಕಣಕ್ಕಿಳಿಸಬಹುದು ಮತ್ತು ಪ್ಲೇಯಿಂಗ್ 11 ಅಲ್ಲಿ ಯಾವೆಲ್ಲ ಆಟಗಾರರು ಆಡ್ಬೋದು ಅಂತ ನೋಡೋದಾಯ್ತು ಅಂತಂದ್ರೆ, ಈ ಪಂದ್ಯ ಬಂದ್ಬಿಟ್ಟು ನಮ್ಮ ಮೈದಾನದಲ್ಲಿ ನಡೀತಾ ಇರೋ ಕಾರಣದಿಂದಾಗಿ ಕಳೆದ ಪಂದ್ಯದಲ್ಲೂ ಕೂಡ SRH ವಿರುದ್ಧ 201 ರನ್ ಹೊಡೆದ್ರು ಕೂಡ ಅದನ್ನ ಈಸಿಯಾಗಿ ಆದ್ರೆ ಚೇಸ್ ಮಾಡಿದ್ರು. ಆ ಕಾರಣದಿಂದಾಗಿ ಸ್ವಲ್ಪ ಬೌಲಿಂಗ್ ಮೇಲೆ ಸ್ಟ್ರೆಂಥನ್ ಮಾಡೋಕೆ ನಮ್ಮ RCB ತಂಡ ಇದೀಗ ಯೋಚನೆ ಆದ್ರೆ ಮಾಡಿದೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಜಾಕಬ್ ಡಪ್ಪಿ ಬದಲಿಗೆ ಯಾರಾದ್ರೂ ಆಡ್ತಾರ, ಜಾಕಬ್ ಡಪ್ಪಿನೇ ಆಡ್ಬೋದಾ ಇಲ್ವಾ ಜೋಸ್ ಹೇಜಲ್ವುಡ್ ಬರ್ತಾರಂತ ಅದನ್ನು ನೋಡೋದಾಯ್ತು ಅಂತಂದ್ರೆ, ಇದೀಗ ಕೆಲವು ರಿಪೋರ್ಟ್ಸ್ ಮತ್ತು ಸೋರ್ಸಸ್ ಕಡೆಯಿಂದ ಬಂದಿರೋ ಮಾಹಿತಿಗಳ ಪ್ರಕಾರ ಓಪನರ್ಸ್ ಆಗಿ ಯಥಾ ಪ್ರಕಾರ ವಿರಾಟ್ ಕೊಹ್ಲಿ, ಪಿಲ್ಸಾಟೆ ಬರ್ತಾರೆ. ಕೆಲವು ರೂಮರ್ಸ್ ಗಳ ಕಡೆಯಿಂದನೂ ಕೂಡ ಬಂದಿತ್ತು ಪಿಲ್ಸಾಟ್ ಆಡೋದಿಲ್ಲ, ಜಾಕಬ್ ಬೆಥೆಲ್ ಬರ್ತಾರೆ ಅಂತ. ಆದ್ರೆ ಇದೀಗ ಕನ್ಫರ್ಮ್ ಕೂಡ ಆಗಿದೆ, ಪಿಲ್ಸಾಟ್ ಮತ್ತೆ ಓಪನರ್ ಆಗಿ ಆಡ್ತಾರೆ. ಇನ್ನು ಹೈದರಾಬಾದ್ ವಿರುದ್ಧ ಅಮೋಘ ಫೀಲ್ಡಿಂಗ್ ಕೂಡ ಮಾಡಿದ್ರು ಪಿಲ್ಸಾಲ್ಟ್. ಆ ಕಾರಣದಿಂದಾಗಿ ಪಿಲ್ಸಾಲ್ಟ್ ಅವರು ಬ್ಯಾಟ್ ನಿಂದ ರನ್ ಮಾಡ್ಲಿಕ್ಕೂ ಫೀಲ್ಡಿಂಗ್ ನಲ್ಲಿ ತಮ್ಮ ಎಫರ್ಟ್ ಆದ್ರೆ ಹಾಕಿದ್ದಾರೆ. ಇನ್ನೊಂದ್ ಕಡೆಯಿಂದ ವಿರಾಟ್ ಕೊಹ್ಲಿ ಅದ್ಭುತವಾಗಿ ಆದ್ರೆ ಆಡ್ತಾ ಇದ್ದಾರೆ. ಯಥಾ ಪ್ರಕಾರ ಓಪನರ್ಸ್ ಆಗಿ ಪಿಲ್ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಆದ್ರೆ ಬರ್ತಾರೆ. ನಂಬರ್ 3 ಅಲ್ಲಿ ಬಂದ್ಬಿಟ್ಟು ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಯಥಾ ಪ್ರಕಾರ ಆಡ್ತಾರೆ. ನಂಬರ್ 4 ಅಲ್ಲಿ ರಜತ್ ಪಾಟಿದಾರ್ ಆಡಿದ್ರೆ, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ. ಇನ್ನು ನಂಬರ್ 6 ಜಾಗದಲ್ಲಿ ಬಂದ್ಬಿಟ್ಟು ಟೀಮ್ ಡೇವಿಡ್ ಬದಲಿಗೆ ಜಾಕಬ್ ಬೆಥೆಲ್ ಅವರನ್ನ ಆಡಿಸುತ್ತಾರೆ ಅನ್ನೋ ಒಂದು ಸುಳಿವಾದ್ರೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ನೋಡೋಣ ಯಾವ ತರ ಆಗುತ್ತೆ, ಟೀಮ್ ನಲ್ಲಿ ಯಾವೆಲ್ಲ ಪ್ಲೇಯರ್ ಆಡ್ಬೋದು ಅಂತ. ಇದೀಗ ಒಂದು ಸೋರ್ಸಸ್ ಮತ್ತು ರೂಮರ್ಸ್ ಕಡೆಯಿಂದ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಟೀಮ್ ಡೇವಿಡ್ ಬದಲಿಗೆ ಜಾಕಬ್ ಬೆಥೆಲ್ ಅವರನ್ನ ಆಡಿಸೋಕೆ ಆದ್ರೆ ನಮ್ಮ RCB ತಂಡ ಮುಂದಾಗಿದೆ ಅಂತ ಇದೀಗ ಒಂದು ಅಪ್ಡೇಟ್ ಆದ್ರೆ ಬರ್ತಾ ಇದೆ. ಇನ್ನು ನಂಬರ್ 7 ಅಲ್ಲಿ ರೊಮ್ಯಾರಿಯೋ ಶೆಫರ್ಡ್, ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ ಮತ್ತು ನಂಬರ್ 9 ಅಲ್ಲಿ ಬಂದ್ಬಿಟ್ಟು ಭುವನೇಶ್ವರ್ ಕುಮಾರ್ ಆದ್ರೆ ಆಡ್ತಾರೆ. ನಂಬರ್ 10 ಅಲ್ಲಿ ಬಂದ್ಬಿಟ್ಟು ಅಭಿನಂದನ್ ಸಿಂಗ್ ಆಡಿದ್ರೆ, ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಜಾಕಬ್ ಡಪ್ಪಿ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಆದ್ರೆ ಆಡ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೆನ್ನೈ ವಿರುದ್ಧ ನಮ್ಮ ಮನೆ ಅಂಗಳದಲ್ಲಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.